ಅವ್ರ ಏನಾರ ತಿಂಟಕ್ ಬಂದ್ರ ನಾವ್ ಬಿಡೋದಿಲ್ಲ. ಹೊಡದ್ರೆ ಸುಮ್ನಿರ್ಬಾರ್ದು, ಅವ್ರು ಹಂಗ್ ಮಾಡಬೇಕು. ಅವ್ರು ಈಗ ಸುಮ್ನಿದಾರೆ, ರಾಂಗ್ ಆದ್ರೆ ಮಾತ್ರ ಹೊಡಿತಾ ಇರೋದೆ. ಹಂಗೆ ನಿಮ್ ಕಡೆ ಎಲ್ಲ ಹಂಗೆ. ಟಗರು ಟಗರು ಟಮ್ಟೇಟು ಗಿಲ್ಲಿ ನಟ ಅಲ್ಟಿಮೇಟು. ಟಗರು ಟಗರು ಟಮ್ಟೇಟು ಗಿಲ್ಲಿ ನಟ ಅಲ್ಟಿಮೇಟು. ಆಟೋದಲ್ಲಿ ಇಲ್ಲ ಹತ್ತಿಲ್ಲ. ಅವ್ರ ಅಪ್ಪ ಅಮ್ಮ ಎಲ್ಲ ಬರ್ತಾರೆ, ಅವ್ರ ಬಾಡಿಗೆ ಎಲ್ಲ ಕೊಡ್ತಾರೆ ಅವರು. ಅಣ್ಣ ಇವಾಗ ದಡದ್ಪುರದಲ್ಲಿ ಆಟ ನಿಲ್ಸ್ಕೊಂಡ್ ನಿಂತಿದ್ದೀರಿ. ಇವಾಗ ಗಿಲ್ಲಿ ಅವರು ಕೂಡ ಇದೇ ಊರವರು. ಹೇಳಿ, ಗಿಲ್ಲಿ ಅವರು ಆಕ್ಚುಲಿ ನೀವು ಹೋಗುವಾಗ ಬರುವಾಗ ನೋಡಿರ್ತೀರಿ, ಹೇಗಿರ್ತಿದ್ರು? ಅವ್ರು ಚೆನ್ನಾಗಿ ಎಲ್ಲರ ಚೆನ್ನಾಗಿ ಬೆರೀತಿದ್ರು. ಜೋರ ಮಾತಾಡಿ. ಒಳ್ಳೆ ಒಳ್ಳೆ ಪಾಪ ಬಡವರು ಅವರು. ಬಂದಾಗ ಬರ್ಲಿ ಅವರು. ಈಗ ನೀವ್ ಆಟೋದಲ್ಲಿ ನೋಡಿರ್ತೀರಿ, ಜನಗಳು ಯಾರ ಮಾತಾಡ್ತಾರ ಆಟೋ ಕುಂತ ಗಿಲ್ಲಿ ಹಂಗ್ ಮಾಡ್ದಕನ ಹಿಂಗ್ ಮಾಡ್ದಕನ, ಅವ್ರ ಮಗ ಇವ್ರ ಮಗ ಅಂತ ಯಾರ ಮಾತಾಡ್ತಾರ? ಏನ್ ಮಾತಾಡಿ, ಏನಾದ್ರು ಮಾತಾಡಿ ನೆನ್ಪಿದ್ ಹೇಳ್ರಿ. ಅದೇ ಅವ್ರು ಒಳ್ಳೆ ಅಭಿಪ್ರಾಯನೇ ಹೇಳ್ತಾರೆ. ನಮ್ಮ ಬಡವ್ರ ಹುಡುಗ ನಮ್ಮ ಮಳವಳ್ಳಿ ಪಕ್ಕನೇ ಇರೋದಲ್ವಾ, ತಾಲೂಕ್ನವ್ರೆ, ಗೆಲ್ಲಿ ಅಂತ ಎಲ್ಲ ಅಭಿಪ್ರಾಯ ಪಡ್ತಾರೆ. ಇವಾಗ ಗಿಲ್ಲಿ ಅವ್ರು ಯಾವಾಗ್ಲಾರ ಇಲ್ಲಿ ಬಂದಿದ್ರಣ್ಣ ನಿಮ್ ಆಟೋಗೆ? ಬಂದವ್ರೆ, ಇಲ್ಲಿ ಬಂದವ್ರೆ, ಗೇಟ್ ಬಂದವ್ರೆ. ಗೇಟಲ್ಲಿ ಬಂದಾಗೆಲ್ಲ ಮಾತಾಡವ್ರೆ. ನಿಮ್ಮನ್ ಮಾತಾಡ್ಸಾರ? ಯಾವ ರೀತಿ? ಹಂಗೆ ಕಾಮಿಡಿಯಾಗಿ ಮಾತಾಡಾರೆ? ಕಾಮಿಡಿ ಚೆನ್ನಾಗಿ ಸೋಷಿಯಲ್ ಆಗಿ ಮಾತಾಡ್ತಾರೆ. ಬರಾಡ್ತಮ್ಮ ಹಂಗೆ ಹಿಂಗೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ. ಹೇಳಿ ಅಣ್ಣ, ಇವಾಗ ಬಿಗ್ ಬಾಸ್ ಮನೇಲಿ ಇನ್ನೊಂದ್ ಕಡೆ ಗಿಲ್ಲಿ ಅವ್ರಿಗೆ ಅಶ್ವಿನಿ ಗೌಡ ಅನ್ನೋರು ಇದು ಒಂಥರ ಫೈಟ್ ತರ ಸ್ಟಾರ್ಟ್ ಆಗಿದೆ ಅವ್ರಿಬ್ರಿಗೂ. ನೋಡ್ತಾ ಇದ್ರಿ, ಏನ್ ಅನಿಸ್ತಾ ಇದ್ರಿ? ಅಶ್ವಿನಿ ಗೌಡ ಅವರು ತುಂಬಾ ಇವರು ನಮ್ಮ ಪಾಪ ನಮ್ ಗಿಲ್ಲಿ ಅವರು ಪಾಪ ಬಡಪಾಯಿ, ಏನ್ ಮಾಡಕ್ ಆಯ್ತದೆ ಅವರು. ಅವ್ರು ಶ್ರೀಮಂತರು, ಇವರು ಬಡ. ಈಗ ಏನೇ ನಾವು ಬಡವ್ರ ಮಕ್ಳು ಎತ್ತಬೇಕು ಅಷ್ಟೇ ಮುಂದಾಗೆ. ಓಕೆ. ಒಂದ್ ಕಡೆ ಅಣ್ಣ ಎಲ್ಲೋ ಅವ್ರಿಬ್ರು ನೋಡಿದಾಗ ಸಂಪತ್ತಿಗೆ ಸವಾಲಲ್ಲಿ ರಾಜ್ಕುಮಾರ್ ಅವರು ಮತ್ತೆ ಅವರು ಹೀರೋಯಿನ್ ಫೈಟ್ ಇರುತ್ತಲ್ಲ, ಈಗ ನಗು ಬತ್ತು ಅಣ್ಣಂಗೆ. ಮಂಜುಳಾ ನೆನಪಾದಾಗ, ಮಂಜುಳಾ ಅಂದಾಗ ಅಣ್ಣ ಈಗ ಖುಷಿ ಆದ್ರು. ಅಣ್ಣ ಈಗ ನೀವು ಆಟ ಓಡಿಸಿದಿರಿ, ಈಗ ನಿಮ್ಮ ಪಕ್ಕದೂರವ್ರು ಈ ತರ ದೊಡ್ಡ ಸೆಲೆಬ್ರಿಟಿ ಆಗಾರೆ, ನೀವು ಚಿಕ್ಕದ್ರಲ್ಲಿ ನೋಡಿದಿರ ಹುಡುಗನ್ನ? ನೋಡಿದ್ ಇಂಥವ್ರು ಆಗ್ತಾರೆ ಅಂತ ಅನಿಸ್ತಿತ್ತ ನಿಮ್ಗೆ? ಗೊತ್ತೇ ಇರ್ಲಿಲ್ಲ ನಮ್ಗೆ. ಅವರೆಲ್ಲ ಈಗ ಅವರು ಇಲ್ಲಿ ಬಂದು ಕಾಮಿಡಿ ಎಲ್ಲ ಮಾಡಿದ್ರು. ಆಮೇಲೆ ಯಾರು ಕರ್ಕೊಂಡ್ ಇದೆಲ್ಲ ಮಾಡಿದ್ರಲ್ಲ ಪ್ರೋಗ್ರಾಮ್ ಬಂದಾಗ್ಲೇ ಅವಾಗ್ಲೇ ಗಿಲ್ಲಿ ನಟ ಅಂತ ಗೊತ್ತಾಗುತ್ತೆ. ಅಲ್ಲಿವರೆಗೂ ಗೊತ್ತಿಲ್ಲ. ಇನ್ನೊಂದ್ ಕಡೆ ಅಣ್ಣ, ಈಗ ನಿಮ್ಮೂರ್ ಕಡೆಯವ್ರನ್ನ ಗಿಲ್ಲಿ ಅವ್ರನ್ನ ಕಾಕ್ರೋಚ್ ಸುದಿ ಅವರು ಅವ್ರು ಆಕ್ಚುಲಿ ಸಿಲ್ಲಿ ನೀನ್ ಗಿಲ್ಲಿ ಅಂತೆಲ್ಲ ರೇಗಿಸ್ತಾರೆ. ನಿಮ್ಗೆಲ್ಲ ಏನ್ ಅನ್ಸುತ್ತೆ ಅವೆಲ್ಲ ಕೇಳಿದಾಗ? ನಮ್ ಹುಡುಗ ರೇಗಿಸ್ಲಿ ಬಿಡಿ, ನಾವು ಅವ್ರ ತಕ್ಕ ಉತ್ತರ ಕೊಡ್ತಾರಲ್ಲ ಅವರು. ಬಿಡಿ, ನೀವೇನ್ ಉತ್ತರ ಕೊಡ್ತೀರಿ? ಈಗ ಅದೇನು ಸಿಲ್ಲಿ ಅಂತೆಲ್ಲ, ಸಿಲ್ಲಿನ ಗಿಲ್ಲಿ ಹೇಳಿ? ಸಿಲ್ಲಿ ಗಿಲ್ಲಿ. ಗಿಲ್ಲಿ ಸಿಲ್ಲಿನಾ? ಇಲ್ಲ, ಗಿಲ್ಲಿ ಏನಿದ್ರು ಹೊಡೆದ್ರೆ ಚಾಟಿಲೆ ಗಿಲ್ಲಿನೇ. ಇನ್ನೊಂದ್ ಕಡೆ ಅಣ್ಣ, ಕಾಕ್ರೋಚ್ ಸುದಿ ಅವರು ಕೂಡ ಆ ಹೆಣ್ಮಗಳಿಗೆ ನೀವು ನೋಡಿದ್ರಿ ನಿನ್ನೆ ದಿನ ಸೆಡೆ ಅಂತೆಲ್ಲ ಕರೀತಾರೆ. ಏನು ಹಂಗಂತ ಅನ್ಬೋದು ಹೆಣ್ಮಕ್ಳಿಗೆ? ಯಾಕೆಂದ್ರೆ ಅವ್ರ ಗುಂಡಿನ ಅವರೇ ತೊಡ್ಕತ್ತಾರೆ ಅಲ್ವಾ, ಆ ರೀತಿ ಮಾತಾಡಿದ್ರೆ? ಯಾಕಂದ್ರೆ ಹೆಣ್ಮಕ್ಳನ್ನ ಕೆಣಕ್ಬಾರ್ದು ಹಂಗೆಲ್ಲ ಬೈದು. ಸೆಡೆ ಪಡೆ ಅವೆಲ್ಲ ಅನ್ಬಾರ್ದು. ಅವ್ರು ಹೆಣ್ಮಕ್ಳು ಗೌರವ ಕೊಡ್ಲಿ. ಯಾಕಂದ್ರೆ ರಾಮಾಯಣ ನಡೆದಿದ್ದೆ ಹೆಣ್ಣಿಂದ ಅಂತ, ಹೆಣ್ಣನ್ ಬೈದ್ರೆ ಜನ ಹೊರಗಡೆ ಅವ್ರು ಸುಮ್ನೆ ಬಿಟ್ಟಾರೆ. ಅಲ್ಲೇ ಹೋಗ್ಬಿಡುತ್ತಲ್ಲ ಪಾಯಿಂಟ್. ಹೆಣ್ಮಕ್ಳು ಬೈಲೇಬಾರ್ದು, ಮತ್ತೆ ಅವ್ರನ್ನೇ ಹೋಗ್ಲಿ, ಮತ್ತೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಮಾತಾಡ್ತಾರೆ. ಒಳ್ಳೆ ಭಾವನೆ ಬರ್ತದೆ. ಓಕೆ ಅಣ್ಣ, ಈಗ ಕೊನೆಯದಾಗಿ ಪ್ರಾಮಾಣಿಕವಾಗಿ ಹೇಳಿ, ಬಿಗ್ ಬಾಸ್ ನಲ್ಲಿ ಯಾರು ಗೆಲ್ಬೇಕು, ಯಾರು ಚೆನ್ನಾಗಿ ಆಟ ಆಡ್ತಾರೆ? ನಮ್ಮ ಕೂಡ ಗೆಲ್ಬೇಕು ಗಿಲ್ಲಿ. ಬಿಗ್ ಬಾಸ್ ನೋಡ್ತೀಯ, ಯಾರು ಚೆನ್ನಾಗಿ ಆಡ್ತಿದ್ರು? ಗಿಲ್ಲಿ. ಗಿಲ್ಲಿ ಯಾವ ಊರು? ಗಿಲ್ಲಿ ಕನ್ನಡಪುರ. ದಡದಪುರ. ಯಾವ ಊರು ನೀನು? ನಾನು ಬಂಡೂರು. ಪಕ್ಕದೂರು. ಏನಪ್ಪ ನಿನ್ ಹೆಸರು? ಯಶವಂತ್. ಸಖತ ಮಾತಾಡ್ತಾ ಇದ್ದೆ. ಯಾವ ಊರು? ಕುಂದೂರು. ಯಾವ ಊರ್ ಪಕ್ಕ ಇದೆಯಾ ನೀನ್ ಈಗ? ನಾನು ಮಳವಳ್ಳಿ ಪಕ್ಕ. ಬಿಗ್ ಬಾಸ್ ನೋಡ್ತೀಯಾ? ನೋಡ್ತೀನಿ. ಎಲ್ಲಿ ಬಿಗ್ ಬಾಸ್ ಅವ್ರ ಊರು ಇರೋದು? ದಡದಪುರ. ಯಾರ ಊರು ಅದು? ಗಿಲ್ಲಿ ಅವ್ರ ಊರು. ಗಿಲ್ಲಿ ಅವ್ರ ಊರು ನಿಮ್ಮೂರು ಹತ್ರನಾ? ಎಸ್ ಸರ್. ಗಿಲ್ಲಿ ನೋಡಿದೆ ಹತ್ರದಿಂದ? ಇರ ಅವನ್ ಮಾತಾಡುವೆ. ಈಗ ಗಿಲ್ಲಿ ಬಗ್ಗೆ ಏನ್ ಹೇಳ್ತೀಯಾ? ಚೆನ್ನಾಗಿ ಆಡ್ತಿದ್ರೆ ಚೆನ್ನಾಗಿ ಆಡ್ತಿಲ್ವಾ? ಗಿಲ್ಲಿ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಅವ್ರು ಈ ಸತಿ ಗೆಲ್ಲೋದು ಗ್ಯಾರಂಟಿ. ಮತ್ತೆ ಅವ್ರಿಗೆಲ್ಲ ತುಂಬಾ ಕಾಟ ಕೊಡ್ತಿದ್ದಾರೆ, ಅವ್ರು ಸೋಲಿಸ್ಬೇಕಂತ ಏನೇನ್ ಮಾಡ್ತಾರೆ, ಏನ್ ಅನ್ಸುತ್ತೆ? ಅವ್ರು ಎಂತ ಕಾಟ ಕೊಟ್ಟರು ಗಿಲ್ಲಿನೇ ಗೆಲ್ಲೋದು. ಹೆಂಗ್ ಹೇಳ್ತೀಯಾ? ನಂಬಿಕೆ ಇದೆ. ಮತ್ತೆ ಅವ್ರನ್ನ ತುಂಬಾ ಈಗ ಕಾಕ್ರೋಚ್ ಸುದಿ ಅವ್ರು ಗಿಲ್ಲಿ ನೀನ್ ಸಿಲ್ಲಿ ಅಂತಿದಾರೆ. ಅವ್ರು ಸಿಲ್ಲಿನೇ ಅನ್ಕೊಂಡ್ರು, ಅವ್ರು ಗಿಲ್ಲಿನೇ. ಅವ್ರು ಸಿಲ್ಲಿ ಅನ್ಕೊಂಡ್ರು ಗಿಲ್ಲಿನೇ. ಅವ್ರು ಹೇಳಿದ್ರೆ ಸಿಲ್ಲಿ ಆಗ್ಬಿಡುದಿಲ್ಲ ಅವರು.
ನೀನ್ ನೋಡಿದ್ದೆ ಹತ್ರದಿಂದ? ಹಾ ನೋಡಿದ್ದೀನಿ. ನೀನೇನೋ ನೀನು ಜೂನಿಯರ್ ಗಿಲ್ಲಿ ತರ ಕಾಣಿಸ್ತೀಯಲ್ಲೋ, ಹಂಗೆ ಮಾತಾಡ್ತೀಯಾ? ಹಾ, ಈಗ ಗಿಲ್ಲಿ ಅಣ್ಣ ಡೈಲಾಗ್ ಅಷ್ಟೊಂದು ಸಖತ್ ಹೊಡಿತಾರಲ್ಲ, ನೀನ್ ನೋಡಿದ್ಯಾ ಯಾವ್ದಾರು ಮಾತಾಡೋದು ಹತ್ರದಿಂದ? ಹತ್ರದಿಂದ ನೋಡಿಲ್ಲ. ಹತ್ರದಿಂದ ನೋಡಿಲ್ವಾ? ಹಾ, ಆಟ ಚೆನ್ನಾಗ್ ಆಡ್ತಾ ಇದಾರ. ಹಾ ಆಡ್ತೀವಿ. ಈಗ ಯಾರು ಗೆಲ್ಲೋದು ಈ ಸಾರಿ? ಗಿಲ್ಲಿ ಗಿಲ್ಲಿ. ಗಿಲ್ಲಿ ಗಿಲ್ಲಿ ಬಿಟ್ರೆ ಇನ್ಯಾರು ಗೆಲ್ಬಹುದು? ಅಭಿ. ಅಭಿ ಬಿಟ್ರೆ ಕಾವ್ಯ. ಹಿಂಗೆ ಹೇಳಿದ್ರೆ ಎಲ್ರು ಹೇಳ್ತೀಯಲ್ವಾ? ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ? 6th. 6th. ಕನ್ನಡದಲ್ಲಿ ಏನಂತಾರೆ ಅದಕ್ಕೆ? 6ನೇ ತರಗತಿ. 6ನೇ ತರಗತಿ. ಹೇಳ್ಪುಟ, ಇವಾಗ ಗಿಲ್ಲಿ ತರ ನೀನು ಕೂಡ ಡೈಲಾಗ್ ಎಲ್ಲ ಸಖತ್ತಾಗಿ ಹೊಡಿತಾ ಇದೀಯಾ. ಒಂದ್ ಡೈಲಾಗ್ ಹೊಡಿ ನೋಡೋಣ. ಇದ್ರೆ ನೆಮ್ಮದಿಯಾಗಿರ್ಬೇಕ್. ಇನ್ನೊಂದ್ಸರಿ ಹೇಳು. ಇದ್ರೆ ನೆಮ್ಮದಿಯಾಗಿರ್ಬೇಕ್. ಅಕ್ ಯಾರು ಯಾವ ಸಿನಿಮಾದ ಡೈಲಾಗ್ ಇದು? ದರ್ಶನ್. ದರ್ಶನ್. ಯಾಕೆ ದರ್ಶನ್ ಕಂಡ್ರೆ ಅಷ್ಟೊಂದು ಇಷ್ಟನಾ? ನಿಮ್ಮ ಹೀರೋ ಅವರೇನಾ? ಡಿ ಬಾಸ್. ಡಿ ಬಾಸ್. ಎಲ್ಲ ಪಿಕ್ಚರ್ಗಳು ನೋಡಿದ್ಯಾ? ಇರೋ ಆಮೇಲೆ ಹೇಳು. ಅವ್ರದ್ದು ಸಿನಿಮಾ ಎಲ್ಲ ನೋಡ್ತೀಯ ನೀನು? ಯಾವ ಸಿನಿಮಾ ನೋಡಿದ್ಯಾ? ಹೌದು, ಮಸ್ತನ ನೋಡಿದೀನಿ. ಹಾ ಈಗ ದರ್ಶನ್ ಅವ್ರ ಜೈಲವ್ರಲ್ಲೇ ಬೇಜಾರಾಗ್ತಿದ್ಯಾ? ಇಲ್ಲ, ಅಲ್ಲೇ ಇರ್ಲಿಯಾ? ಅವ್ರಿದ್ರು ಇದ್ರು ಸರಿಯೇ, ಇಲ್ದರು ಸರಿ. ಏನಿಲ್ಲ, ನೀ ಹೇಳ್ತಾರೆ ಇದ್ರು ಸರಿ ಇಲ್ದರು ಸರಿ, ನಮ್ಗೆ ಗೊತ್ತವರಿಸ್ಬೇಡ ಕಣಲ್ಲ. ಇದೇನ ಹಿಂಗೆ ಹೇಳ್ತಾ ಇದ್ದು? ಜೈಲಲ್ಲಿ ಇದಾರಲ್ಲ ಅಂದ್ರೆ ಇದ್ರು ಸರಿ ಇಲ್ದರು ಸರಿ ಅಂತಾರೆ. ಲವ್, ಈಗ ದರ್ಶನ್ ಅವರು ಜೈಲಲ್ಲಿ ಇದ್ದಾರೆ, ನಿನಗೆ ಬೇಜಾರಾಯ್ತಿದ್ಯ? ಹೆಂಗ ನಿಮ್ಮ ಬೇಜಾರಾಯ್ತೈತೆ. ಈಗ ಅವ್ರು ಯಾವಾಗ ಬರ್ಬೇಕು ಅಂತ ನಿನ್ಗೆ ಏನ್ ಅನ್ನಿಸ್ತಾ ಇದೆ? ಅಲ್ಲೇ ಇರ್ಲಿಯಾ? ಈಗ್ಲೇ ಬರ್ಬೇಕು. ಈಗ್ಲೇ ಬರ್ಬೇಕಾ? ಅಲ್ಲ, ಈಗ ಅವರು ತಪ್ಪು ಮಾಡೋರಂತಾರ, ತಪ್ಪು ಮಾಡಿದಾರ? ಅವರು ಮಾಡಿಲ್ಲ. ಈಗ ನೀನು ಅವ್ರು ಬರ್ಬೇಕು ಅನ್ನೋದಕ್ಕೆ ಏನಾದ್ರು ಪೂಜೆ ಗೀಜೆ ಮಾಡಿಸಿದೆ ಅಂತ? ಹೌದಾ? ಇಲ್ಲ, ಗೊತ್ತೇನೆ ಏನು ಮಾಡ್ಸಲ್ಲ ಅಂತ. ಓ, ಬಿಗ್ ಬಾಸ್ ಅಲ್ಲಿ ಈಗ ಗಿಲ್ಲಿ ಅವ್ರನ್ನ ಈಗ ಅಶ್ವಿನಿ ಗೌಡ ಅವ್ರು ನೀನ್ ನೋಡಿದ್ಯಾ? ಅಶ್ವಿನಿ ಗೌಡ ಅವರು ಫೈಟ್ ಮಾಡಕ್ಕೆ ಬರ್ತಾರೆ, ಏನ್ ಅನ್ಸುತ್ತೆ ನಿಮ್ಗೆ? ಏನ್ ಹಂಗ್ ಫೈಟ್ ಮಾಡ್ತಾಳಲ್ಲ ಅಶ್ವಿನಿ ಗೌಡ, ಸರಿ ಇದೆಯಾ ಸರಿ ಇಲ್ವಾ? ಕಿರಿಕ್ ಮಾಡ್ತಾಳೆ ನೋಡು ಗಿಲ್ಲಿ ಮೇಲೆ. ಸರಿ ಇಲ್ಲ. ಯಾಕೆ ಸರಿ ಇಲ್ಲ? ಗಿಲ್ಲಿ ಮೇಲೆ ಫೈಟ್ ಮಾಡಬಾರ್ದ ಹಂಗೆ? ನಿಮ್ಮೂರವ್ರ ಮೇಲೆ ಮಾಡ್ಬಾರ್ದು. ಯಾಕೆ? ಅವ್ರೇನ ತಿಂಟಕ್ ಬಂದ್ರೆ ನಾವು ಬಿಡೋದಿಲ್ಲ. ಹೊಡೆದ್ರೆ ಸುಮ್ನಿರ್ಬಾರ್ದು, ಅವ್ರು ಹಂಗ್ ಮಾಡಬೇಕು. ಗಿಲ್ಲಿ ಅವರು ಈಗ ಸುಮ್ನಿದಾರೆ, ರಾಂಗ್ ಆದ್ರೆ ಮಾತ್ರ ಹೊಡಿತಾ ಇರೋದೆ. ಹಂಗೆ ನಿಮ್ ಕಡೆ ಎಲ್ಲ ಹಂಗೆ ಇದ್ರೆ ಸುಮ್ಗಿರ್ಬೇಕು, ಇಲ್ಲಾಂದ್ರೆ ನೆಮ್ಮದಿಯಾಗಿರ್ಬೇಕು. ಈಗ ಅದು ಆಟ ಅಂತ ಅಲ್ವಾ ಮಗ? ಆಟದಲ್ಲಿ ಅವ್ರ ಗೆಲ್ಲಕ್ಕೋಸ್ಕರ ಅವ್ರು ಆಡ್ತಿದ್ದಾರೆ. ನಿಮ್ ಗಿಲ್ಲಿ ಅವ್ರು ಏನ್ ಮಾಡ್ತಿಲ್ಲ, ಬರೀ ಕಾಮಿಡಿ ಮಾಡ್ಕವ್ರೆ ಅಂತ ಎಲ್ರು ಹೇಳ್ತಾರಲ್ಲ. ಅವ್ರು ಕಾಮಿಡಿ ಮಾಡ್ತಾರೆ ಅಂದ್ರೆ ಅವ್ರ ಖುಷಿಗೋಸ್ಕರ ಮಾಡ್ತಾರ. ಅವ್ರ ಖುಷಿಗೋಸ್ಕರ ಅವ್ರು ಕಾಮಿಡಿ ಮಾಡ್ತಾರೆ, ಆಟ ಆಡ್ತಾರೆ, ಬೇಕಾದಾಗ ಆಟ ಆಡ್ತಾರೆ, ಬೇಡದಾಗ ಕೂತಿರ್ತಾರೆ. ಈಗ ಅವ್ರಿಗೆ ಚಿಕ್ಕ ಹುಡುಗಿ ಬಂದಿದ್ಯಲ್ಲ ರಕ್ಷಿತಾ ಅಂತ, ಅವ್ರಿಗೆ ಎಲ್ರು ಬೈತಾರಲ್ಲ, ಏನ್ ಅನ್ಸುತ್ತೆ ನಿನ್ಗೆ? ಬೇಜಾರ್ ಅನ್ಸುತ್ತೆ. ಹಂಗ್ ಬೈದಾಗ ನಿಮ್ ಗಿಲ್ಲಿ ಅವ್ರು ಮಾತ್ರ ಹೋಗಿ ಅವ್ರ ಪರವಾಗಿ ಸಪೋರ್ಟ್ ಆಗಿ ನಿಂತ್ಕೊತಾ ಇದ್ರೆ ಏನ್ ಅನ್ಸುತ್ತೆ? ಒಳ್ಳೇದು. ಈಗ ಇನ್ನೊಂದ್ ಕಡೆ ಅಶ್ವಿನಿ ಗೌಡ ಅವರು ನೀನ್ ನೋಡಿರ್ಬೋದು, ಅಶ್ವಿನಿ ಗೌಡ ನಿನ್ನ ಗಿಲ್ಲಿ ಅವ್ರನ್ನ ಹೊರಗಡೆ ಕಳ್ಸ್ಬಿಟ್ಟೆ ನಾನು ಹೋಗೋದು ಅಂತ ಅಂತಾಳೆ. ಹೋಗ್ತಾರೆ ಅವ್ರು? ಗ್ಯಾರಂಟಿ ಕಳಿಸ್ತಾರಾ? ಚೇತನ್, ಬಿಗ್ ಬಾಸ್ ನೋಡ್ತಾ ಇದೀರಾ? ಖಂಡಿತ ನೋಡ್ತಾ ಇದ್ದೀರಾ. ಸೂಪರ್. ನಿಮ್ಗೆ ತುಂಬಾ ಇಷ್ಟವಾದ ಕಂಟೆಸ್ಟೆಂಟ್ ಯಾರು? ಏನ್ ಕರ್ನಾಟಕದಿಂದ ಎಲ್ಲ ಗಿಲ್ಲಿ 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 ಗಿಲ್ಲಿ? ನೀವು ಮಂಡ್ಯದವರಾಗಿರುತ್ತೆ, ಗಿಲ್ಲಿ ನಟ ಗೆಲ್ಬೇಕು. ಮಂಡ್ಯ ಹತ್ರ ಯಾವೂರು? ಅವರು ದಡದ್ಪುರ, ನೀವು ನಾಗಮಂಗಲ, ಅವರು ಮಳವಳ್ಳಿ. ಗಿಲ್ಲಿ ನಟ ಬಿಟ್ರೆ ಇನ್ ಯಾರು ಚೆನ್ನಾಗಿ ಆಡ್ತಿದ್ದಾರೆ? ಯಾರು ಇಷ್ಟ? ಗಿಲ್ಲಿನೇ ಇಷ್ಟ. ಯಾಕೆ ಗಿಲ್ಲಿನೇ ಗೆಲ್ಬೇಕು? ಬರೀ ಮಂಡ್ಯ ಅಂತಾನೆ ಅಂತಾನ ಅಥವಾ ಏನಕ್ಕೆ? ಬಡ ಹುಡುಗ ಅಂತೀರಿ, ಮತ್ತೆ ಎಲ್ಲ ಶ್ರೀಮಂತನ್ನೇ ತಗೊಂಡವ್ರೆ ಬಿಗ್ ಬಾಸ್ಗೆ ಅಂತ ಎಲ್ಲ ಬೈತಾರೆ. ಚಾನಲ್ ಕೇಳ, ಒಳ್ಳೆ ಮಾತು ಹೇಳಿದ್ರಿ, ಮಕ್ ಕೊಡ್ದಂಗೆ. ಈಗ ಅದರಲ್ಲಿ ಯಾರು ಚೆನ್ನಾಗಿ ಆಡ್ತಾ ಇಲ್ಲ? ಸ್ವಲ್ಪ ಮಲ್ಲಮ್ಮ. ಈಗ ಇವ್ರಿದಾರಲ್ಲ ಯಾರು, ಕಾಕ್ರೋಚ್ ಸುದ್ದಿ ಅವ್ರು ಚೆನ್ನಾಗಿ ಆಡ್ತಿಲ್ವಾ? ಏನ್ ಪ್ರಾಬ್ಲಮ್ ಅವ್ರದ್ದು? ಈಗ ನಮ್ ಗಿಲ್ಲಿ ನಟನ್ ಕಡೆಯಿಂದ ನಾವು ಬೆಂಗಳೂರವರು, ನಮ್ ಹುಡುಗಿ ಕಾವ್ಯ ನಮ್ ಬೆಂಗಳೂರು ಕಡೆ ಹುಡುಗಿ. ಈಗ ನಿಮ್ ಗಿಲ್ಲಿ ನಟಂದು ಅವ್ರದ್ದು ಏನೋ ಕುಚ್ಚು ನಡೀತಾ ಇದೆ. ಈಗ ನೀವು ಗಿಲ್ಲಿ ನಟನ್ ಕಡೆಯಿಂದ ಏನಂತೀರಿ ಅವ್ರಿಬ್ರು ಪ್ರೀತಿ ಬಗ್ಗೆ? ಒಳ್ಳೇದಾಗ್ಲಿ. ಅವ್ರಿಬ್ರು ಮದುವೆ ಆದ್ರೆ ನಿಮ್ಗೆ ಇಷ್ಟ ಆಗುತ್ತಾ? ಯಾಕಂದ್ರೆ ನೀವು ಗಿಲ್ಲಿ ನಟನ್ ಊರ್ ಕಡೆಯವ್ರು, ನೀವು ಒಂದ್ ಅಣ್ಣ ತಮ್ಮ ಇದ್ದಂಗೆ. ಅವ್ರ ಮದುವೆ ಆದ್ರೆ ನಿಮ್ಗೆ ಇಷ್ಟನಾ? ತುಂಬಾ ಇಷ್ಟ. ಅಣ್ಣನ ಸ್ಥಾನದಲ್ಲಿ ಇರ್ತೀರೋ ತಮ್ಮ ಸ್ಥಾನದಲ್ಲಿ ಇರ್ತೀರ ನೀವು ಅವ್ರಿಗೆ? ತುಂಬಾ ಖುಷಿ ಪಡ್ತೀರಾ? ಈಗ ಇಲ್ಲೊಂದು ಹುಡುಗಿ, ಚಿಕ್ಕ ಹುಡುಗಿ ಬಂದದೆ, ರಕ್ಷಿತಾ ಅಂತ. ಆ ಹುಡುಗಿ ಬಗ್ಗೆ ಏನ್ ಅನ್ಸುತ್ತೆ?
ತುಳುನಾಡಿಂದ ಬಂದಿರೋ ಹುಡುಗಿ ಹೌದು. ತುಂಬಾ ಚೆನ್ನಾಗಿ ಕಂಟೆಸ್ಟ್ ಮಾಡ್ತಾ ಇದೆ. ಹ್ಮ್. ಒಳ್ಳೇದಾಗಿ ತುಳುನಾಡಿಂದ ಬಂದಿದೆ ಹುಡುಗಿ ಅಂತಂದ್ರೆ ಅದು ನಮ್ಮ ಕರ್ನಾಟಕದ ಹುಡುಗಿನೇ. ಆದ್ರೆ ತುಳು ಅನ್ನೋ ಒಂದೇ ಒಂದು ಸಮಸ್ಯೆಗೋಸ್ಕರ ಆ ಹುಡುಗಿಗೆ ಅವಾಗ ತುಂಬಾ ಮಾನಸಿಕ ನೋವುಗಳಾಗ್ತಾ ಇದೆ. ಮಾಡ್ತಿರೋ ಬಗ್ಗೆ ಏನ್ ಹೇಳ್ತೀರಾ? ದಯವಿಟ್ಟು ಈ ವಾರದಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ಅವರು ಹೊರಗಡೆ ತುಂಬಾ ಆಸೆ ಪಡ್ತೀನಿ. ನೀವು ತುಂಬಾ ಆಸೆ ಪಡ್ತೀರಾ? ಅಲ್ಲ, ಏನೇನ್ ಆಸೆ ಇದೆ ನಿಮ್ಗೆ ನೋಡಿ ಜಾಗ? ಯಾಕೆ ಅವರಿಬ್ರು ಹೊರಗಡೆ ಹೋಗ್ಬೇಕು? ಅವರೇ ಅಂತ ಕಂಟೆಸ್ಟೆಂಟ್ ಮಾಡ್ತಾರೆ. ಹಾ, ಅಲ್ಲ, ಬಿಗ್ ಬಾಸ್ ಇಂದ ಕಂಟೆಸ್ಟ್ ಮಾಡ್ತಿಲ್ಲ ಅಂದ್ರೆ ಬಿಗ್ ಬಾಸ್ ಅವ್ರನ್ನೇ ಲೀಡರ್ ಮಾಡಿದ್ದಿಲ್ಲ 2 ವಾರದಿಂದ. ಚಾನಲ್ ಅವ್ರು ಮಾಡಿದ್ರು. ಹ್ಮ್. ಆಟದಿಂದ ಏನು ಅವರು ಆಗಿಲ್ಲ. ಹ್ಮ್. ಚಾನಲ್ ಅವ್ರು ಮಾಡಿದ್ದಾರೆ. ಹಾ. ಯಾಕೆ ಅವ್ರಿಬ್ರು ಏನ್ ಪ್ರಾಬ್ಲಮ್ ಅಂತ? ಚೆನ್ನಾಗಿ ಆಡ್ತಿಲ್ಲ ಅಂತಾನೋ ಅಥವಾ ಬೇರೆ ಏನ್ ಸಮಸ್ಯೆ? ಚೆನ್ನಾಗಿ ಆಡ್ತಿಲ್ಲ, ತುಂಬಾ ರ್ಯಾಶ್ ಆಗಿ ಮಾತಾಡ್ತಾರೆ, ಗಲಾಟೆಗಳು. ಗಲಾಟೆಗಳು ಜಾಸ್ತಿ ಮಾಡ್ತಾರೆ. ಹಾ. ಹಾಗಾಗಿ ಅವ್ರು ಹಂಗ್ ನೋಡುವಾಗ ನಿಮ್ಗೆ ಎಷ್ಟು ಬೇಜಾರಾಗುತ್ತೆ? ತುಂಬಾ ಬೇಜಾರಾಗುತ್ತೆ. ಲಾಸ್ಟ್ ಟೈಮ್ ಗಿಲ್ಲಿ ಮೇಲೆ ಗಲಾಟೆ ಮಾಡಿದಾಗ ತುಂಬಾ ಬೇಜಾರಾಗುತ್ತೆ. ಓ, ಗಿಲ್ಲಿ ಮೇಲೆ ಬೇಜಾರಾದಾಗ ಅಂತೂ ಗಲಾಟೆ ಮಾಡಿದಾಗ ನಿಮ್ಗೆ ಹತ್ತೆ ಬಿಟ್ಟಿರುತ್ತೆ ಪಾಪ. ಖುಷಿಯಿಂದ ಪಾಪ ಅವರು ಬಟ್ಟೆ ಎಲ್ಲ ಕಿತ್ತಿ ಒದ್ದಾಕಿ ಮಾಡುತ್ತಲ್ಲ, ಹಾ. ಅದು ತುಂಬಾ ಬೇಜಾರಾಯ್ತು. ಹಾ. ಹುಡುಗಿ ಪರವಾಗಿ ನಮ್ಮ ಗಿಲ್ಲಿ ನಟ ಸಾಥ್ ಕೊಟ್ಟ. ಹ್ಮ್. ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲು. ಗಿಲ್ಲಿಗೆ ಆ ಟೈಮಲ್ಲಿ ಎಲ್ಲರೂ ಕೂಡ ಅಪ್ರಿಸಿಯೇಟ್ ಮಾಡಿದ್ರು. ಗಿಲ್ಲಿ ನಟವ್ರು ಬಂದಿದೆ. ಬಾಸ್ ಸುದೀಪ್ ಅಣ್ಣ ಅವ್ರ ಕಡೆಯಿಂದ ಗಿಲ್ಲಿ ನಟ ಒಳ್ಳೆ ಬೆಂಬಲ ಇದೆ. ಈ ಸಲ ಗಿಲ್ಲಿ ನಟ ಗೆದ್ದಾಗಿರ್ತಾರೆ. ಈಗ ಕಾಕ್ರೋಚ್ ಸುದ್ದಿಗೆ 1 ಲಕ್ಷ ರೂಪಾಯಿ ಬಹುಮಾನ ಬಂತು. ಆದ್ರೆ ಕರ್ನಾಟಕ ಜನ ಹೇಳ್ತಾರೆ ಅವ್ನು 1 ಲಕ್ಷ ಬಂದಿರ್ಬೋದು, ಆದ್ರೆ ಗಿಲ್ಲಿ ನಟನ್ಗೆ ಒಂದು ದೊಡ್ಡ ಸಭಾಸ್ಕಿರಿ ಸುದೀಪ್ ಕಡೆಯಿಂದ ಸಿಕ್ಕಿದ, ಅದು ಕೋಟಿಗೆ ಸಮ ಅಂತಾರೆ. ಹೌದು, ಖಂಡಿತ ಸತ್ಯನ ಅದು? ಸತ್ಯ. ಈಗ ಈಗೇನಂತಂದ್ರೆ ಎಲ್ಲರೂ ಕೂಡ ಒಂದೊಂದ್ ರೀತಿ 5 ಕ್ಲಾಸ್ ಬಟ್ಟೆಗಳು ತಗೊಂಡು ಹೋಗಿ ಎಲ್ಲ ಇದ್ ಮಾಡ್ರೆ. ಇವ್ ನೋಡ್ರೆ ಒಂದು ಬನೀನ್ ತಕೊಂಡು ಒಂದ್ ಪಂಚಲೆ ಇರ್ತಲ್ಲ, ಅಷ್ಟೊಂದು ಬಡತನನ ಅಥವಾ ಅವ್ನು ಇರೋದೇ ಹೆಂಗನ? ಬಟ್ಟೆಲಿಲ್ಲ ಮುಂಚತ್ವ, ಮನ್ಸಲ್ಲಿದೆ ಮುಂಚತ್ವ, ನಾವು ಮಾಡೋ ಕೆಲಸ ಇರುತ್ತೆ. ಸೊ ಗಿಲ್ಲಿ ನಟ ಬಡ ಹುಡುಗ ಆದ್ರೂ ಕೂಡ ಬಟ್ಟೆ ಯಾವುದೇ ತರ ಇದ್ರು 4 ಜನ ನಗ್ಸೋಂತ ಕೆಲಸ ಮಾಡ್ತಿದ್ದಾರೆ. ತುಂಬಾ ಸಂತೋಷ. ಸುದೀಪ್ ಸಾರು ಕೂಡ ನೀನ್ ಬನೀನ್ ಹಾಕೊಂಡಿದ್ರೆ ನಂಗೆ ನೋಡಕ್ ಇಷ್ಟ ಅಂತಿದ್ರು ಅವನ್ನ. ಬಾಸ್ ಯಾವತ್ತಿದ್ರು ಸತ್ಯನೇ ಹೇಳ್ತಾರೆ. ಬಾಸ ಅಂದ್ರೆ ನೀವು ಅಭಿಮಾನಿನ? ಅವ್ರ ಅಭಿಮಾನಿ? ಸುದೀಪ್ ಅಣ್ಣ ಅಪ್ಪಟ ಅಭಿಮಾನಿ. ಅಪ್ಪಟ ಅಭಿಮಾನಿ. ಸರಿಯಾಗಿರೋ ಸಿಕ್ಕಿದ್ರಿ. ಈಗ ನೀವು ನಿಮ್ ಕಿಚ್ಚ ಸುದೀಪ್ ಅವರ ಅಭಿಮಾನಿ ಅಂತೀರಿ. ಈಗ ನಿಮ್ ಬಿಗ್ ಬಾಸ್ ಕಡೆಯಿಂದನೇ ಅವ್ರಿಬ್ರು ಆತರ ಹೊರಗಡೆ ಹೋಗ್ಬೇಕು ಅಂತೀರಾ? ನಿಮ್ ಬಾಸ್ ಹೇಳ್ಬೋದಲ್ವಾ? ಅವ್ರನ್ನೇ ಲೀಡರ್ ಮಾಡಿದಾರಲ್ಲ ಮತ್ತೆ. ಅವ್ರಿಗೆ ಹೇಳಕ್ ಆಗುತ್ತೆ. ಯಾಕಾಗಲ್ಲ? ಚಾನಲ್ ಕಡೆಯಿಂದ ತಗೊಂಡಿರೋದಲ್ವಾ. ಓ, ಅಂದ್ರೆ ಅವರು ಚಾನಲ್ ಅವರು, ಇವರು ಆಂಕರ್. ಬಿಗ್ ಬಾಸ್ ನಡೆಸ್ಕೊಡ್ತಾರಂತ ಒಬ್ರು ಹೋಸ್ಟ್ ಆಂಕರ್ ಮಾಡೋರು ಅವರು, ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ವೀಕ್ ಯಾರಾದ್ರೂ ಒಬ್ರು ಇಬ್ರು ಹೊರಗಡೆ ಹೋಗ್ಬೇಕಂದ್ರೆ ಯಾರು ಹೋಗ್ಬೇಕು? ಜಾನ್ವಿ ಅವರು ಫಸ್ಟ್ ವೀಕ್ ಬಂದಾಗ ಆತರ ಏನು ಇರ್ಲಿಲ್ಲ, ಈಗ ಹಂಗ ಆಗ್ತದೆ ಅಂತ ಎಲ್ಲರೂ ಹೇಳ್ತಾರೆ. ಈಗ ಯಾವ ಕಾರಣಕ್ಕೆ ಹೋಗ್ಬೇಕು? ಈಗ ಒಂದೀಗ ನೀವ್ ಹೇಳ್ತಾ ಇದೀರಿ ಅವರು ಆ ಕಂಟೆಸ್ಟೆಂಟ್ ತನಕ ಗೆಲ್ಬೇಕು ಅಂದ್ರೆ ಎಲ್ಲಾ ತರ ಆಟ ಆಡ್ಬೇಕು. ತಪ್ಪೇನೀಗ ಅವ್ರದ್ದು? ತಪ್ಪೇನಂತಂದ್ರೆ ಅವ್ರು ಮಾತಾಡೋ ಮಾತುಗಳು ತುಂಬಾ ಇಷ್ಟ ಆಗುತ್ತೆ. ತುಂಬಾ ವರ್ಷ ಮಾತಾಡ್ತಾರೆ. ನೀವು ವರ್ಷ ಮಾತಾಡೋದಾದ್ರೆ ಈಗ ನಿನ್ನೆ ಇದರಲ್ಲಿ ಕಾಕ್ರೋಚ್ ಸುದ್ದಿ ಅವರು ಒಂದು ಹುಡುಗಿಗೆ, ಚಿಕ್ಕ ಹುಡುಗಿಗೆ ಶೆಡೆ ಅಂತ ಬೈದ್ರು. ಅದು ಬೋಗಳ ಅಂತ ಹೇಳಿದ್ರು. ಬೈಗ್ಲನ ಅದು? ಹೌದು, ಖಂಡಿತ ಸತ್ಯ. ಶೆಡೆ ಅಂತಂದ್ರೆ ಏನು? ನಮ್ಮ ಮಂಡ್ಯ ಕಡೆ ಯಾವ ಶೆಡೆ ಗಿಡೆ ಅಂತ? ಶೆಡೆ ಅಂದ್ರೆ ಆವು ಶೆಡೆ ಅಂತ ಹೇಳ್ತಾರೆ. ಶೆಡೆ ಅಂದ್ರೆ ಬೋಗಳನ್ನ ಅದು? ಖಂಡಿತ. ಕೆಲವೊಬ್ರಿಗೆ ಒಂದೊಂದು ಕಡೆ ಒಂದೊಂದರ ಅರ್ಥ ಬರುತ್ತೆ. ನಿಮ್ಗೇನೋ ಗೊತ್ತಾ ಬ್ರದರ್ ಶೆಡೆ ಅಂದ್ರೆ ಏನು ಅಂತ? ನಿಮ್ಗೆ ಆಟೋದವ್ರು ಗೊತ್ತಿರ್ಬೇಕಲ್ಲ. ಅದು ಹೇಳ್ತಾರೆ. ಹೇಳಿ ಏನು ಅಂತ. ಶೆಡೆ ಅಂತ ಅಂದ್ರೆ ಒಬ್ಬ ಗಂಡಸಲ್ಲ ಅಂತಾರೆ. ಓ, ಕೆಲವೊಂದೊಂದ್ ಕಡೆ ಒಂದೊಂದರ ಪದಕ್ಕೆ ಕೆಲವೊಂದ್ ಕಡೆ ಒಂದೊಂದರ. ಕರೆಕ್ಟ್ ಕೇಳಿದ್ವಿ. ಶೆಡೆ ನನ್ನ ಮಗ ಕಣ ಅಂತಾರೆ. ಖಂಡಿತ. ಅಂದ್ರೆ ಏನೇನ್ ಬೋಗಳೆಲ್ಲ ಉಟ್ಕತ್ತ ಅಂದ್ರೆ ಹೆಣ್ಮಗಳಿಗೆ ಚಿಕ್ಕ ಹುಡುಗಿ ಆತರ ಹೇಳ್ಬಾರ್ದಾಗಿ ಅವರು ಅನ್ಬಿಟ್ಟಿದ್ದಾರೆ. ನೀವು ನೆಕ್ಸ್ಟ್ ವಾರ ಯಾರ ತರ ಬದಲು ಅಶ್ವಿನಿ ಮೇಡಮ್ ಹೋದ್ರೆ ತುಂಬಾ ಸಂತೋಷ. ನೆಕ್ಸ್ಟ್ ವಾರಕ್ಕೆ ಕಾಕ್ರೋಚ್ ಸುದ್ದಿನೇ ಹೋಗ್ಬೇಕು. ಕಾಕ್ರೋಚ್ ಸುದ್ದಿನೇ? ಯಾಕೆ ಕಾಕ್ರೋಚ್ ಸುದ್ದಿ ಹೋಗ್ಬೇಕು? ಬೇಡ. ಅರ್ಹತೆನೇ ಇಲ್ಲ. ಏನು ಮತ್ತೆ ಅರ್ಹತೆ ಇಲ್ಲದ್ರೆ 1 ಲಕ್ಷ ರೂಪಾಯಿ ಗೆದ್ದಿದ್ರೆ ಹೊರಗಡೆ ಹೋಗಿ ಚಾನಲ್ ಕೊಟ್ಟಿಲ್ಲ ಸರ್ ಅಷ್ಟೇ. ಓ, ಅವ್ರ ಆಟದಿಂದ ಗೆದ್ದಿಲ್ಲ? ಆಟದಿಂದ ಗೆದ್ದಿರೋದಲ್ಲ, ಸುಮ್ಮನೆ ಚಾನಲ್ ಕಡೆಯಿಂದ ಕೊಟ್ಟಿರ್ತಾರೆ ಅಷ್ಟೇ. ಅಲ್ಲ ಬ್ರದರ್, ಅವ್ರು ಎಂತ ಒಳ್ಳೆ ಆಕ್ಟರ್. ಸರ್ ಫಿಲಮ್ ಅಲ್ಲಿ ತುಂಬಾ ಒಳ್ಳೆ ಆಗ್ತದೆ. ಬಿಗ್ ಬಾಸ್ ಮನೇಲಿ ಅಂತ ವೇಸ್ಟ್. ಈ ಮಲ್ಲಮ್ಮರ ಬಗ್ಗೆ ಏನ್ ಹೇಳ್ತೀರಾ? ಚೆನ್ನಾಗಿ ಮಾತಾಡ್ತಿದ್ದಾರೆ. ನಿಮ್ ಗಿಲ್ಲಿ ಜೊತೆಗೆ ಫುಲ್ ಕ್ಲೋಸ್ ಆಗಿರ್ತಾರೆ ಯಾವಾಗ್ಲೂ. ಗಿಲ್ಲಿ ಸುದ್ದಿ ಬಂದಾಗ ನಗು ಬಂದ್ಬಿಡುತ್ತಲ್ಲ ನಿಮ್ಗೆ. ಸ್ವಂತ ಅಣ್ಣ ಅಲ್ಲ ತಮ್ಮ ಅಲ್ಲ ಯಾರು ಇಲ್ದಾದ್ರೂ ಇಷ್ಟೊಂದು ಖುಷಿ ಆಗುತ್ತೆ. ಗಿಲ್ಲಿದು ಮತ್ತೆ ಇದಿದೆಲ್ಲ ಒಂದು ಅವ್ರದ್ದೊಂದು ಯಾರು ಕಾವ್ಯ. ಬಿಗ್ ಬಾಸ್ ಮನೇಲಿ ಮನೆಗೆ ತಂದೆ ತಾಯಿ ಹಾಗೆ ಬಿಗ್ ಬಾಸ್ ಮನೇಲಿ ಮಲ್ಲಮ್ಮ ಕೂಡ ಒಬ್ಬ ತಾಯಿ ಆಗಿದ್ದಾರೆ. ಅದು ಖುಷಿ ಆಗುತ್ತೆ. ಗಿಲ್ಲಿ ನಟಂಗ್ ತಾಯಿ ಆಗಿದ್ದಾರೆ. ಅದು ಸಂತೋಷ ಆಗುತ್ತೆ. ಈ ಕಾವ್ಯ ಬಗ್ಗೆ ಏನ್ ಹೇಳ್ತೀರಾ? ಕಾವ್ಯನ ಬಗ್ಗೆ ಹೇಳ್ಬೇಕು ಅಂತಂದ್ರೆ
ಸೀರಿಯಲ್ ಅಲ್ಲಿ ಒಳ್ಳೆ ಆಕ್ಟ್ರು, ಹ್ಮ್ ಬಿಗ್ ಬಾಸ್ ನಲ್ಲಿ ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ. ಹ್ಮ್ ಗಿಲ್ಲಿನ ತಮಗೆ ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ದಾರೆ. ಮಾಡ್ತಿದ್ರು, ಈಗ ಮಾಡ್ತಿಲ್ಲ. ಯಾಕಂದ್ರೆ ಹೊಸ ಹುಡುಗಿ ಬಂದ್ಮೇಲೆ ಗಿಲ್ಲಿ ನಟ ನೆಗೆತಿದ್ನಲ್ಲ ಬೇರೆ ಒಂದ್ ಕಡೆಯಿಂದ ಒಂದ್ ಕಡೆಗೆ. ಇಲ್ಲ ಇಲ್ಲ ಆತರ ಹೇಳಂಗಿಲ್ಲ. ಹ್ಮ್ ಸೊ ಏನಂದ್ರೆ ಅವ್ರ ಮನಸ್ತಾಪಗಳು ಏನಿರುತ್ತೋ ಗೊತ್ತಿಲ್ಲ. ಹ್ಮ್ ಒಳಗಡೆ ಇರುತ್ತೆ, ಮೇಲ್ಗಡೆ ತೋರ್ಸ್ತಾರೆ. ಬ್ರದರ್, ಈಗ ನೀವು ಅಣ್ಣನ ತಮ್ಮದ ಸ್ಥಾನದಲ್ಲಿದ್ದೀರಿ. ಈಗ ನಮ್ಮ ಹುಡುಗಿ ಮೇಘನ್ಗೆ ಯಾರು ಈಗ ನಮ್ಮ ಕಾವ್ಯಗೆ ಮೋಸ ಆಗ್ತೀನಿ ನಿಮ್ ಗಿಲ್ಲಿ ಕಡೆಯಿಂದ ಬಿಗ್ ಬಾಸ್ ಅಲ್ಲಿ. ಅಲ್ಲ, ಓಪನ್ ಆಗಿ ಹೇಳ್ತೀರಿ, ಇಲ್ಲ ಅಂತ ನೀವ್ ಹೇಳ್ತೀನಿ. ನೀವೇನ್ ಅಣ್ಣ ತಮ್ಮದಿರ್ ಬಿಟ್ಕೊಟ್ಟಾರ? ಈ ರಿಷಾ ಬಂದ ತಕ್ಷಣ ಅವ್ರಿಗೆ ಹೋಗಿ ಮಸಾಜ್ ಮಾಡೋದೇನು? ಮಾಡಿದ್ದಾರೆ. ಅಲ್ಲ, ರೇಗ್ಸುದು ಅಂದ್ರೆ ಒಂದ್ ರೇಂಜ್ ಇರುತ್ತೆ. ಅವ್ರಿಗೋಸ್ಕರ ಇಂಪ್ರೆಸ್ ಮಾಡೋದು, ಇವನ್ನ ಇದು ಗೋಳು ಇಕ್ಕದು. ಈಗ ಕಾವ್ಯಾಗಿಂತ ಹುಡುಗಿ ಬೇಕಾ ಗಿಲ್ಲಿಗೆ? ಖಂಡಿತ ಸರ್, ಕಾವ್ಯನೇ ವೆರಿ ಗುಡ್ ಜೋಡಿ. ನೀವ್ ಹೇಳ್ಬೇಕು ಅಣ್ಣ ತಮ್ಮ ಆದವ್ರು. ಖಂಡಿತ ಸರ್. ಖಂಡಿತ. ಅಂದ್ರೆ ನಿಮ್ ತಮ್ಮ ನೋಡ್ರಿ ಈ ತರ ಕೆಲಸ ಮಾಡ್ತಿದಾರಲ್ಲ. ಆತರ ಇಲ್ಲ, ಹ್ಮ್ ತಮಾಷೆ ಮಾಡ್ತಿದ್ದಾರೆ. ಹ್ಮ್ ಬಿಗ್ ಬಾಸ್ ಗಿಲ್ಲಿ ಅವ್ರು ವಿನ್ ಆದ್ಮೇಲೆ ನೆಕ್ಸ್ಟ್ ಕಾವ್ಯ ಗಿಲ್ಲಿ ಒಂದಾಗೆ ಆಗ್ತದೆ. ಈಗ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಗಿಲ್ಲಿ ಫೇಮಸ್ ಇದ್ದಿದ್ದು ಯಾವ್ದು ಅಂದ್ರೆ ಗಿಲ್ಲಿ ಗಗನ ಜೋಡಿ ಫೇಮಸ್. ಈಗ ಅಲ್ಲಿ ಗಗನ ಬಿಟ್ಬಿಟ್ಟು ಈ ಬಿಗ್ ಬಾಸ್ ಬಂದು ಕಾವ್ಯ ಹಿಡ್ಕೊಂಡ್ರು. ಕಾವ್ಯ ಆದ್ಮೇಲೆ ರಿಷಬ್ ಬಂದ್ಮೇಲೆ ರಿಷನ್ ಹಿಡ್ಕೊಂಡ್ರಿ. ಹೆಂಗೆ ನಿಮ್ ಹುಡುಗನ್ ಕತೆ? ಸರ್, ಆಟದಲ್ಲಿ ಬಿಸ್ನೆಸ್ ಇಲ್ಲ ಅಂದ್ರೆ ಕಾರಲ್ಲಿ ಬಿಸ್ನೆಸ್, ಕಾರಲ್ಲಿ ಇಲ್ಲ ಅಂದ್ರೆ ಆಟದಲ್ಲಿ ಬಿಸ್ನೆಸ್. ನಿಮ್ ಬುದ್ಧಿರ ನಿಮ್ ತಮ್ಮನೂ ಕಲ್ಸ್ಬಿಟ್ಟಿದಿರಿ ಬಿಡಿ. ನೀವು ಆಟೋ ಡ್ರೈವರ್ ತಾನೆ? ಹೆಂಗ ಉದಾಹರಣೆ ಹೇಳ್ತೀರಿ ನೋಡಿ. ಅಲ್ಲಿ ಕಾಮಿಡಿ ಶೋ ಅಲ್ಲಿ ಇದ್ದಾಗ ಗಗನನ್ ಕತೆ ಏನಾಗ್ಬೇಕು, ಈಗ ಕಾವ್ಯ ಕತೆ ಏನಾಗ್ಬೇಕು, ರಿಷಾ ಬಂದ್ರೆ ರಿಷಾ. ಗಗನನೇ ಹೇಳಿದ್ರಲ್ಲ ಸರ್, ಹಾ. ಲವ್ ಮಾಡ್ತಿಲ್ಲ, ಒಳ್ಳೆ ಫ್ರೆಂಡ್ ಅಂತ ಹೇಳಿದ್ರು. ಓ, ಹಂಗ ಅದಕ್ಕೆ ಬಿಟ್ಬಿಟ್ಟಿದಿರಿ. ನೀವೇ ಸಿಗ್ನಲ್ ಕೊಟ್ಬಿಡಿ ನಿಮ್ ತಮ್ಮನ್ಗೆ ಬೇರೆ ಯಾವ್ದಾರು ನೋಡ್ಕೊಂತ. ಏನೇ ಸಪೋರ್ಟ್ ಅಂತ ಇದ್ರೆ ನಾವು ಮಾತ್ರ ನಮ್ಮ ಗುರುತನ್ನು ಅಭಿಮಾನಿಗಳ ಅನ್ಕೊಂಡಿದೆ. ಹ್ಮ್ ಸೊ ನಮ್ಮ ಬಳಗ ಎಲ್ಲ ಪೂರ್ತಿ ಹ್ಮ್ ಐದು ಸಂಘ ಸುದೀಪಣ್ಣ ಅಭಿಮಾನಿಗಳ ಸಂಘ ಹ್ಮ್ ಏನೇ ಮಾಡೋದು ಇಲ್ಲಿಗೆ ಸಪೋರ್ಟ್. ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಿ.